ಸುಮಾರು 19ನೇ ಶತಮಾನದಲ್ಲಿನೇ ಅಬ್ರಹಂ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಕೋರುವುದು ನನಗೆ ತುಂಬ ಹರ್ಷ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮ ಹಾಗೆ ಹೋಟರ್ ಹಾಗೂ ಇಬ್ಬರು ಕೂಡ ನಮ್ಮ ಭಾರತದ ಬುನಾದಿ ಹಾಗೂ ಒಂದು ಹೃದಯ ಅಂತ ಮತದಾರರ ದಿನಾಚರಣೆ ನಾವು ಭಾರತದಾದ್ಯಂತ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತಿಂದು 16ನೇ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿ ಯುವ ಮತದಾರರು ಕೂಡ ಬಂದಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಹಾಯಕ ಮತದಾರ ಮತ್ತು ಶಾಂತಿಯುತ ಚುನಾಯಿತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಮಾಡಿ ಸಂವಿಧಾನ ಕೊಟ್ಟ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತೇವೆಂದು ಈಗ ನಾವು ಮಾಡುವ ಪ್ರಮಾಣ. ಈ ಒಂದು ಕಾರ್ಯಕ್ರಮದ ಹೆಸರಾಗುತ್ತೆ. ಈ ಮನೆಯವರು ಕೊಟ್ಟಂತ ಹಾಲು ಎಷ್ಟು ಚೆನ್ನಾಗಿತ್ತು. ನಾನು ಈ ಹಸುನ ನಮ್ಮನೆಗೆ ತಗೊಂಡೋದ್ರೆ ನನ್ನ ಹೆಂಡತಿ ಮಕ್ಕಳು ಕೂಡ ಈ ಹಸುವಿನ ಹಾಲನ್ನ ಕುಡಿಬಹುದು ಅಂತೇಳಿ ಮನೆ ಜನ ಮಲಗಿರುವಾಗ ಹಸುನ ಅವನು ಅಲ್ಲಿಂದ ತಗೊಂಡೋಗ್ತಾನೆ. 3-4 ಗಂಟೆಗೆ ಎಚ್ಚರಾಗಿ ಹಸುನ ಮನೆಯಿಂದ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ನಡೆದು ಹೋಗ್ತಾನೆ, ಊರಿಂದ ಹೊರಗೆ ಹೋಗ್ತಾನೆ. ಒಂದು ಮರದ ಕೆಳಗೆ ನಡೆದದಕ್ಕೆ ಆಯಾಸ ಆಗಿ ಅಲ್ಲಿ ಮಲ್ಕೊಳ್ತಾನೆ ಸ್ವಲ್ಪ ಹೊತ್ತು. ಈ ಮನೆಯವರು 5 ಗಂಟೆ, ಮನೆ ಯಜಮಾನ 5 ಗಂಟೆಗೆ ಹೇಳ್ತಾನೆ, ಅತಿಥಿಗಳಿಗೆ ನೀರು ಕೊಡೋಣ ಅಂತೇಳಿ ಅತಿಥಿ ಮಲಗಿದಂತ ಕೊಠಡಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಅತಿಥಿ ಇರೋದಿಲ್ಲ, ವಿದ್ವಾಂಸ ಇರೋದಿಲ್ಲ. ಸರಿ ಆಯ್ತು, ಅವ್ರು ಹೋಗಿದ್ದಾರೆ, ಬಿಡಿ ಪರವಾಗಿಲ್ಲ, ನಮ್ಗೆ ಹೇಳ್ದೆ ಹೋಗಿದ್ದಾರೆ ಅಂತೇಳಿ ತನ್ನ ದಿನನಿತ್ಯದ ಕಾಯಕ ಆದಂತ ದನದ ಕೊಟ್ಟಿಗೆನಲ್ಲಿ ಹೋಗಿ ಆ ಕೊಟ್ಟಿಗೆ ಕ್ಲೀನ್ ಮಾಡಕ್ ಹೋದಾಗ ಅಲ್ಲಿ ಹಸು ಇರೋದಿಲ್ಲ. ಅವಾಗ ತನ್ನ ಮಗನ್ಗೆ ಹೇಳ್ತಾನೆ, ಮಗ ಎದ್ದೇಳು, ಮನೆ ವಿದ್ವಾಂಸರು ಕೂಡ ಇಲ್ಲ, ಇಲ್ಲಿ ಹಸುನು ಕೂಡ ಇಲ್ಲ. ನಾವು ಈ ನಮ್ಮ ಮನೆಯಲ್ಲಿ ಇದ್ದಂತ ಹಸುವನ್ನ ನಾವು ಆ ವಿದ್ವಾಂಸರಿಗೆ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರೆ ನಾವು ದಾನ ಮಾಡ್ದಂಗೆ ಆಗ್ತಾ ಇತ್ತು. ಆದ್ರೆ ವಿದ್ವಾಂಸರು ಅದನ್ನ ತಗೊಂಡೋಗಿರ್ಬೇಕು. ಆದ್ರೆ ನಾವು ಹೋಗಿ ಆ ವಿಮೋಚನೆ ಬಂತು ಅಂತ ಹೇಳ್ತಾನೆ. ಸೊ ಇದರಿಂದ ನಮ್ಗೆ ಈ ಕಥೆ ಹೇಳಿದಂತ ತಾತ್ಪರ್ಯ ಅಷ್ಟೇ, ನಾವು ತಿನ್ನುವ ಆಹಾರ ನಿಷ್ಠೆಯಿಂದ ದುಡಿದ ಶ್ರಮದಿಂದ ಇರಬೇಕು ಮತ್ತು ಪರಿಶುದ್ಧವಾಗಿರ್ಬೇಕು. ಇದು ನಾವು ಪ್ರತಿದಿನ ತಿನ್ನುವಂತ ಆಹಾರ ನಿಷ್ಠೆಯಿಂದ ದುಡಿದು ಶ್ರಮದಿಂದ ಪಡ್ಕೊಂಡಂತ ಆಹಾರ ಆಗಿದ್ರೆ ಮತ್ತೆ ಪರಿಶುದ್ಧವಾಗಿದ್ರೆ ಅನ್ಯಾಯದಿಂದ ತಿಂದ ಆಹಾರದಿಂದ ಅದೇ ರೀತಿ ಭಾವನೆ ಬರ್ತದೆ. ಯಾವಾಗ ನಾವು ಕೆಟ್ಟದಿಂದ ದುಡಿದು ನಾವು ತಿಂತೀವಲ್ಲ, ಅದು ಆ ರೀತಿಯ ಕೆಲಸಗಳನ್ನ ಮಾಡಕ್ಕೆ ಪ್ರೇರೇಪಣೆ ನೀಡುತ್ತದೆ. ಅದೇ ರೀತಿ ನಾವು ಕೂಡ ಆಸೆ, ಆಮಿಷ ಮತ್ತೆ ಭ್ರಷ್ಟತೆಯಿಂದ ಮತದಾನ ಮಾಡಿದ್ರೆ ನಮ್ಮ ನಾಯಕರುಗಳು ಕೂಡ ಅದೇ ರೀತಿ ಇರ್ತಾರೆ. ನಾವು ಯಾವ ರೀತಿಯಲ್ಲಿ ಏನು ಭ್ರಷ್ಟತೆಯಿಂದ ಮತ್ತೆ ಆಮಿಷಗೊಳಗಾಗಿ ಏನ್ ನಮ್ಮ ಮತದಾನವನ್ನು ಮಾಡ್ಕೊಳ್ತೀವಲ್ಲ, ಆ ನಮ್ಮ ನಾಯಕರನ್ನ ಆರಿಸ್ತೀವಲ್ಲ, ಆ ನಾಯಕರುಗಳು ಕೂಡ ನಾವು ಮಾಡಿದ್ದು ಹೀಗೆ ಅಲ್ಲ, ಹಾಗಾಗಿ ಅವರ ಯೋಚನೆಗಳು ಕೂಡ ಅದೇ ರೀತಿ ಇರುತ್ತೆ. ಹಾಗಾಗಿ ಶುದ್ಧ ಆಹಾರ ದೇಹಕ್ಕೆ ಎಷ್ಟು ಮುಖ್ಯವೋ, ನಮ್ಮ ದೇಶದ ಚುಕ್ಕಾಣಿ ಹಿಡಿದಕ್ಕಂತ ನಾಯಕರುಗಳು ಕೂಡ ಅವರು ಕೂಡ ಮತ್ತೆ ನಾವು ಯಾರಿಗೆ ದೇಶವನ್ನ ಚುಕ್ಕಾಣಿ ಹಿಡಿಲಿಕ್ಕೆ ಕೊಡ್ತೀವಿ, ಆಡಳಿತ ನಡೆಸಕ್ಕಂತ ಚುಕ್ಕಾಣಿ ಸಹ ಅಷ್ಟೇ ಸುಭದ್ರವಾಗಿರ್ಬೇಕು ಅಂತ ಹೇಳ್ತೇವೆ. ಅದಕ್ಕಾಗಿ ದೇಶವನ್ನು ಕಟ್ಟುವ ಮತ್ತು ಕಾಪಾಡುವ ಮತ್ತು ದೇಶದ ಅಭಿವೃದ್ಧಿಯನ್ನು ಮಾಡುವ ಉತ್ತಮ ನಾಯಕರುಗಳನ್ನ ಆರಿಸೋಣ. ಈ ನಮ್ಮ ಪವಿತ್ರವಾದ ಮತದಾನವನ್ನು ಮಾಡುವ ಮೂಲಕ ಮತ್ತೆ ನಮ್ಮ ದೇಶದ ಅಭಿವೃದ್ಧಿಯನ್ನ ನಾವು ಕಳಿಸಿಕೊಂಡ ನಾಯಕರ ಮೂಲಕ, ಉತ್ತಮ ನಾಯಕರನ್ನ ಆರಿಸಿ ಕಳಿಸಿ ಅವರ ಮೂಲಕ ನಮ್ಮ ದೇಶವನ್ನ ಕಟ್ಟಿ ಅದನ್ನ ಉತ್ತಮ ದೇಶವನ್ನ ಜಗತ್ತಿನ ಮಟ್ಟದಲ್ಲಿ ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ನಾವೆಲ್ಲ ಸೇರಿ. ಇವತ್ತಿನ ದಿನ ಏನು ಥೀಮ್ ಇದಿಲ್ಲ, ನನ್ನ ಭಾರತ ನನ್ನ ಮತದಾನ ಥೀಮ್ನೊಂದಿಗೆ ಇವತ್ತಿನ ನಾವು ಕೂಡ ಪ್ರತಿಜ್ಞೆ ಕೂಡ ಮಾಡಿದ್ದೀವಿ.
ಅದೇ ರೀತಿ ನಡೆಯೋಣ ಅಂತ ಹೇಳಿ ನಾವೆಲ್ಲ ಸೇರಿ ದೃಢ ಸಂಕಲ್ಪ ಮಾಡೋಣ. ಜೈ ಹಿಂದ್, ಧನ್ಯವಾದಗಳು. ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. ಯಾವುದೇ ಸಮಯದಲ್ಲಿ ಕಂಪ್ಲೇಂಟ್ ಬರುತ್ತೆ, ಇವಾಗ ಅಕ್ಕಪಕ್ಕ ಮನೆಯಲ್ಲಿ ಈ ತರ ಬಂದು ಎದುರಿಸ್ತಾ ಇದಾರೆ, ಇಲ್ಲ ಮಾಡ್ತಾ ಇದಾರೆ, ಇಲ್ಲ ಹಣ ಹಂಚ್ತಾ ಇದಾರೆ, ಆ ತರದೆಲ್ಲ ಪ್ರಕರಣಗಳಿಗೆ ಅಟೆಂಡ್ ಮಾಡೋದಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. ಇದ್ರ ಜೊತೆಗೆ ಅವ್ರು ಬಂದು ಕಂಪ್ಲೇಂಟ್ ಅನ್ನ ಇದು ಮಾಡ್ತಾರೆ. ಇದ್ರ ಜೊತೆಗೆ ನಾವು ಮುಂಚಿತವಾಗಿ ಪೊಲೀಸ್ ಇಲಾಖೆಯಿಂದ ಯಾರ್ಯಾರು ಹಿಂದೆ ನಡೆದಿದೆ ಎಲ್ಲ ಎಲೆಕ್ಷನ್ ಟೈಮಲ್ಲಿ ನಡೆದ ಪ್ರಕರಣಗಳ ಎಲ್ಲ ನಾವು ಅನಲೈಸ್ ಮಾಡಿ ಯಾರ್ಯಾರ ಮೇಲೆ ನಾವು ಅವ್ರ ಮೇಲೆ ಪ್ರಿವೆಂಟಿವ್ ಆಕ್ಷನ್ ಅಂತ ಒಂದು ಮಾಡ್ತೀವಿ. ಅದೇ ಸಮಯದಲ್ಲಿ ಎಲ್ಲಾ ಕಡೆ ಯಾರ್ಯಾರಿಗೆ ಗನ್ ಲೈಸೆನ್ಸ್ ಕೊಟ್ಟಿದೀವಿ ಅದೆಲ್ಲ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ವಾಪಸ್ ಅವ್ರ ಕಡೆ ಇರೋಕಂದ್ರೆ. ಸೊ ದಟ್ ಯಾರು ಮತದಾನ ಮಾಡೋದ್ರಲ್ಲಿ ಯಾವುದೇ ಭಯ ಇಲ್ದಿರ ಆ ತರದ ವಾತಾವರಣ ಇರಲಿ ಅನ್ನೋದು ಉದ್ದೇಶದಿಂದ ಮತದಾನ ಹತ್ರ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ನೀವು ನೋಡಿರ್ಬೋದು ಎಲ್ಲಾ ಕಡೆ ರ್ಯಾಲಿಗಳು ಶುರು ಆಗುತ್ತೆ, ಪ್ರಚಾರ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ನಮ್ದು ಬಂದೋಬಸ್ತ್ ಕೂಡ ಹೆಚ್ಚಾಗಿರುತ್ತೆ. ಸೊ ಆ ಸಮಯದಲ್ಲಿ ಬಂದೋಬಸ್ತು ಮಾಡ್ತಾರೆ. ಇವಾಗ ನಾಮಿನೇಷನ್ ಬರುತ್ತೆ, ವಿಡ್ರಾವಲ್ ಬರುತ್ತೆ, ಈ ಸಮಯ ಇದು ಪ್ರಾಸೆಸ್ ಅಲ್ಲಿ ನಿಮಗೆ ತಿಳಿದಿರ್ಬೋದು, ಇದರಲ್ಲೆಲ್ಲ ಬಂದೋಬಸ್ತು. ಅದೇ ಸಮಯ ವೋಟಿಂಗ್ ಡೇ ಡಿಸೈಡ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸ್ಟ್ರಾಂಗ್ ರೂಮ್ ಅಂತ ಇರುತ್ತೆ, ಅದಕ್ಕೂ ಕೂಡ ನಾವು ಹೆಚ್ಚಿಗೆ ಬಂದೋಬಸ್ತ್ ಮಾಡಿರ್ತೀವಿ. ಯಾಕೆಂದ್ರೆ ಅಲ್ಲಿಂದ ನಾವು ಇವಾಗ ಹೆಂಗ್ ವೋಟ್ ಮಾಡ್ತೀವಿ, ಬ್ಯಾಲೆಟ್ ಪೇಪರ್ ಹೋಗಿ ಇವಾಗ EVMs ಅಂತ ಬಂದಿದೆ ಮೆಷಿನ್, ಆ ಮೆಷಿನ್ಸ್ ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು ಒಂದು ರೂಮ್ ಇಂದ ಒಂದೊಂದು ಬೂತ್ಗೂ. ಈ ಬೂತ್ ಅಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಕೂಡ ನಾವು ನೋಡ್ತೀವಿ ಎಲ್ಲಿ ಅದರದ್ದು ಸೆಕ್ಯೂರಿಟಿ ಹೆಂಗಿದೆ, ಅದರಲ್ಲಿ ಎಕ್ಸಾಕ್ಟ್ ವಾಶ್ರೂಮ್ಸ್ ಇದೆಯಾ, ಮತ್ತೆ ಎಂಟ್ರಿ ಎಕ್ಸಿಟ್ ಎಲ್ಲ ಇದೆಯಾ, ಮತ್ತೆ ಎಲ್ಲರೂ ಕುತ್ಕೊಂಡು ಕನ್ವೀನಿಯಂಟ್ ಆಗಿ ಬಂದು ಹೋಗ್ಬೋದು, ಆ ತರದ್ದು ಕೂಡ ವ್ಯವಸ್ಥೆಗೆ ಪೋಲಿಂಗ್ ಬೂತ್ಗೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಪೊಲೀಸ್ ಕೂಡ ಸಹಾಯ ಮಾಡಿ ಅದೊಂದು ಮಾಡಿರ್ತಾರೆ. ಇದ್ರ ಜೊತೆಗೆ ಇವಾಗ ಹೊಸದಾಗಿ ನೀವು ನೋಡಿರ್ಬೋದು, ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ ಕೆಲವೇ ವರ್ಷಗಳಿಂದ, ಏನಂದ್ರೆ ಹಿರಿಯ ನಾಗರಿಕರಿಗೆ ಮನೆಗೆ ಹೋಗಿ ಕೂಡ ವೋಟ್ ನಾವು ಕಲೆಕ್ಟ್ ಮಾಡೋದು, ಅದಕ್ಕೂ ಕೂಡ ಪೊಲೀಸ್ ಅವ್ರ ಜೊತೆ ಕಡೆ ಪೊಲೀಸ್ ಸಿಬ್ಬಂದಿ ಅಂತೂ ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ಈ ಎಲೆಕ್ಷನ್ ನಡಿಬೇಕಾದ್ರೆ ಯಾವಾಗ್ಲೂ ಲೋಕಲ್ ಪೊಲೀಸ್ ಆಫೀಸರ್ಸ್ ಇಲ್ದಿದೆ ಆಚೆಗಡೆಯಿಂದ ಆಫೀಸರ್ಸ್ ಕೂಡ ನಾವು ಕರ್ಸ್ಕೊಂತೀವಿ. ಅವಾಗ ನೀವು ನೋಡಿರ್ಬೋದು, ನಾವು ಯಾವ್ದೇ ತರ ರೌಡಿಸಮ್ ಆ ತರ ಆಗದಿರೋ ಇರೋದಕ್ಕೆ ನೀವು ಜಾಸ್ತಿ ರೂಟ್ ಮಾರ್ಚರ್ಸ್ ಅಂತ ನೋಡಿರ್ತೀರಾ, ಎಲ್ಲ ಇದರಲ್ಲಿ ಕ್ಯಾಮೋಫ್ಲೇಜ್ ಡ್ರೆಸ್ ಹಾಕೊಂಡು ಎಲ್ಲ ಕಡೆ ರೂಟ್ ಮಾರ್ಚಸ್ ಮಾಡ್ತಾರೆ. ಸೊ ಅವಾಗ ಎಲೆಕ್ಷನ್ ಫ್ರೀ ಅಂಡ್ ಫೇರ್ ಅಂದ್ರೆ ಏನು ಯಾವ್ದು ಇನ್ಫ್ಲೂಯೆನ್ಸ್ ಲೋಕಲ್ ಆಫೀಸರ್ ಇದ್ರೆ ಅವರು ಅದನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ಇರುತ್ತೆ. ಸೊ ಅದರಿಂದ ಬೇರೆ ಕಡೆಯಿಂದ ಎಲ್ಲ ಆಫೀಸರ್ಸ್ ಎಲ್ಲ ಬರ್ತಾರೆ. ಸೊ ಈ ತರ ಎಲ್ಲಾ ವಿಷಯದಲ್ಲಿ ಕೂಡ ಪೊಲೀಸರು ನಿಗಾ ಇಡ್ತಾರೆ. ಅದೇ ಸಮಯದಲ್ಲಿ ಲಾಸ್ಟ್ ಗೆ ಬ್ಯಾಲೆಟ್ ಇದು EVMs ನ ಟ್ರಾನ್ಸ್ಪೋರ್ಟ್ ಮಾಡಿ ಟಿಲ್ ದ ಡೇ ಆಫ್ ಕೌಂಟಿಂಗ್ ಆಗಿ ಅನೌನ್ಸ್ಮೆಂಟ್ ಆಗೋವರೆಗೂ ಕೂಡ ಪೊಲೀಸ್ ವ್ಯವಸ್ಥೆ ಕೂಡ ಮಾಡ್ತಾರೆ. ಇದಿಷ್ಟು ನಾವು ಎಲೆಕ್ಷನ್ಗೆ ಫ್ರೀ ಅಂಡ್ ಫೇರ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಇದು ಮಾಡ್ತಾ ಇದೀವಿ. ಇದೆಲ್ಲ ಶಾಲೆ ಮಕ್ಕಳು ಇರೋದ್ರಿಂದ ನಿಮ್ಮ ಗಮನಕ್ಕೆ ತಗೊಂಬಂದಿರೋದು. ಸೊ ಯಾವಾಗಲೂ ಇವಾಗ ಏನಾಗುತ್ತೆ ಅಂದ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ದೇಶ, ಅಷ್ಟು ಜನರಲಿ ಇವಾಗ ನೋಡ್ಬೇಕಾದ್ರೆ ಡೆವಲಪ್ಡ್ ನೇಷನ್ಸ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜಸ್ ಯಾವಾಗಲೂ ಕಮ್ಮಿ ಇದೆ. ಇವಾಗ ಅಮೆರಿಕಲ್ಲಿ ನೋಡಿದ್ರೆ 40% ಇದೆ, ಬೇರೆ ಎಲ್ಲ ಡೆವಲಪ್ಡ್ ನೇಷನ್ಸ್ ಅಲ್ಲೂ ಅಷ್ಟೇ ಇದೆ. ಯಾವುದೇ ದೇಶದ ಡೆವಲಪ್ಡ್ ಕಂಟ್ರಿಗಿಂತ ಮುಂಚೆನೆ ಅಮೆರಿಕಲ್ಲಿ ಕೂಡ ಎಲೆಕ್ಷನ್ಸ್ ಎಲ್ಲಾ ತರ ಜನರಿಗೆ 1 person 1 vote, ಮಹಿಳೆಯರಿಗೂ ಕೂಡ ವೋಟ್ ಎಲ್ಲ 1960s ಅಲ್ಲಿ ಅಮೆರಿಕಲ್ಲಿ ಬಂದಿದ್ದು. ಬಟ್ ನಮ್ಗೆ 1950 ಇಂದಾನೇ ನಮಗೆ ಮಹಿಳೆಯರಿಗೂ ಕೂಡ ವೋಟ್ ಮಾಡಬಹುದು ಅಂತ ಅವಕಾಶ ನಮ್ದು ಫ್ರೀಡಮ್ ಫೈಟರ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಬಂದು B.R. ಅಂಬೇಡ್ಕರ್ ಸರ್ ಎಲ್ಲರೂ ನಮ್ಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಲೆಟ್ಸ್ ರೆಪ್ರೆಸೆಂಟ್ ಅಂಡ್ ಲೆಟ್ಸ್ ಆಲ್ ವೋಟ್ ಫಾರ್ ದ ಬೆಸ್ಟ್ ಪರ್ಸನ್ ಅಂಡ್ ಒಳ್ಳೆ ವೋಟ್ ಮಾಡಿದಲ್ಲಿ ಪರ್ಸನ್ ವಿಲ್ ಗೆಟ್ ಅ ಬೆಟರ್ ಡೆಮೋಕ್ರಸಿ. ಥ್ಯಾಂಕ್ ಯು. ಶ್ರೀಮತಿ ಚಂದ್ರಕಲಾ ನಾಯ್ಕ್, ಶ್ರೀಮತಿ ಸಂತೋಷಿ ಕಳಸ್. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಅನ್ನು ಮ್ಯಾನೇಜ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತದೆ. DC ವಿಲ್ ಬಿ ದ ಎಲೆಕ್ಷನ್ ಆಫೀಸರ್ ಫಾರ್ ಎವ್ರಿ ಡಿಸ್ಟ್ರಿಕ್ಟ್. DC ಕೆಲವರಂತ ಅನಿಸ್ತಾ ಇದೆಯೋ ಅವರಿಗೆ ಧೈರ್ಯವಾಗಿ ವೋಟ್ ಮಾಡಬೇಕು. SP ಅವರು ಹೇಳಿದ್ರು ಸಾಕಷ್ಟು ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಷನ್ ಟೈಮ್ ಅಲ್ಲಿ ಆಗುತ್ತೆ. ವಿ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿ ಆರ್ ಎನ್ಶೂರಿಂಗ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗುತ್ತೆ ಅಂತ. ಇಡೀ ಜಿಲ್ಲೆನಲ್ಲಿ ಒಂದು 2,000 ಜನ ಆಫೀಸರ್ಸ್ ಇದ್ರೆ ಆಲ್ 2,000 ಪೀಪಲ್ ಡ್ಯೂರಿಂಗ್ ಎಲೆಕ್ಷನ್ ವಿ ವಿಲ್ ವರ್ಕ್ ಓನ್ಲಿ ಫಾರ್ ಎಲೆಕ್ಷನ್. ಆ ಎಲೆಕ್ಷನ್ ಅನ್ನು ಸರಿಯಾಗಿ ಮಾಡಿ ಒಬ್ಬರು ಕರೆಕ್ಟ್ ಕ್ಯಾಂಡಿಡೇಟ್ ಅನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ನಿಟ್ಟಿನಲ್ಲಿ
ಸುಮಾರು ಎಲೆಕ್ಷನ್ ಆಗುತ್ತೆ. ಇನ್ಫ್ಯಾಕ್ಟ್ ZPTP ಎಲೆಕ್ಷನ್ ಆಗ್ಬೋದು. ಗ್ರಾಮ ಪಂಚಾಯತ್ ತಾವೆಲ್ಲರೂ ಗ್ರಾಮ ಪಂಚಾಯತಿ ಅಥವಾ ULB ಲಿಮಿಟ್ಸ್ ಅಲ್ಲಿ ಇರ್ತದೆ ನಿಮ್ಮ ಮನೆ ಎಲ್ಲ. ಫೆಬ್ರವರಿನಲ್ಲಿ ಸುಮಾರು ಗ್ರಾಮ ಪಂಚಾಯತಿ ಟರ್ಮ್ ಮುಗಿತಾ ಇದೆ. ಸೊ ಆ ಎಲೆಕ್ಷನ್ ಕೂಡ ಬರುತ್ತದೆ. ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ 300 to 400 crores ಬಡ್ಜೆಟ್ ಬರ್ತಾ ಇದೆ. ಅದು ಡಿಸೈಡ್ ಮಾಡೋದು ನಮ್ಮ ಗ್ರಾಮ ಪಂಚಾಯತಿ ಅವರು ಡಿಸೈಡ್ ಮಾಡ್ತಾರೆ. ನಮ್ಮ ಲಿಮಿಟ್ ಅಲ್ಲಿ ವಿತಿನ್ ದಿಸ್ 4000 5000 ಪಾಪ್ಯುಲೇಷನ್ ಅಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಡಿಸೈಡ್ ಮಾಡುವ ಪವರ್ ನೀವು ಅವರಿಗೆ ಕೊಡ್ತಾ ಇದ್ದೀರಾ. ಸೊ ರೈಟ್ ಪೀಪಲ್ಗೆ ವೋಟ್ ಮಾಡಬೇಕು. ಸೊ ಸುಮಾರು ಎಲೆಕ್ಷನ್ ಈ ವರ್ಷ ಬರ್ತದೆ. ಎನ್ಶೋರ್ ದಟ್ ಎಲಿಜಿಬಲ್ ಇರುವವರು ವೋಟರ್ ಕಾರ್ಡ್ ಯಾರಿಗೆಲ್ಲ ಬಂದಿದೆಯೋ ದಯವಿಟ್ಟು ವೋಟ್ ಮಾಡಿ ಅಂಡ್ ದಯವಿಟ್ಟು ಕರೆಕ್ಟ್ ಪೀಪಲ್ಗೆ ವೋಟ್ ಮಾಡಿ. ನಿಮ್ಗೆ ಯಾರು ಕರೆಕ್ಟ್ ಅಂತ ಅನಿಸ್ತಾ ಇದೆಯೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪ್ರತಿದಿನ ನ್ಯೂಸ್ ನೋಡಬೇಕು, ನ್ಯೂಸ್ ಪೇಪರ್ಸ್ ಓದಬೇಕು, ಬಿ ಅವೇರ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ನಿಮ್ಗೆ ಯಾರು ಒಳ್ಳೆಯವರು ಅಂತ ಅನಿಸ್ತಾ ಇದೆಯೋ ಅವರಿಗೆ ಧೈರ್ಯವಾಗಿ ವೋಟ್ ಮಾಡಬೇಕು. ನಿಮ್ಮ ಜೊತೆಗೆ ಅದಕ್ಕೆ ಎಲ್ಲ ಸಹಕಾರವನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್ ನಾವು ಆಸ್ SP ಅವರು ಮತ್ತೆ ನಮ್ಮ ಎಂಟೈರ್ ಟೀಮ್ ಮಾಡ್ತೀವಿ ಅಂತ ನಮ್ಮ ಕಡೆಯಿಂದ ವಿ ಆರ್ ಗಿವಿಂಗ್ ಆಲ್ ಆರ್ ಸಪೋರ್ಟ್ ಮತ್ತೆ ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಫ್ರೀ ಅಂಡ್ ಫೇರ್ ಆಗಿ ವೋಟ್ ಮಾಡಿ ಅಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವೋಟರ್ಸ್ ಡೇ. ಥ್ಯಾಂಕ್ ಯು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವತಿಗಳಿಗೆ ಮತಗಟ್ಟೆ ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಿಗೆ ಸಹ ನನ್ನ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು